ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯವೇ ಮೊಳಗುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಅದುವೇ ಗೋವರ್ಧನ ಗಿರಿಧಾಮವಾಗುತ್ತದೆ. ಕುವೆಂಪುರವರು ಬರೆದಿರುವಂತಹ ಈ ಕನ್ನಡದ ಸಾಲುಗಳು ಹೇಳ್ತಾ, ಸ್ನೇಹಿತರೆ, ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಎಂಬ ನಾಮಾಂಕಿತದ ಅಡಿಯಲ್ಲಿ ಜೊತೆಗೆ ರಾಷ್ಟ್ರಕವಿ ರಸಋಷಿ ಕುವೆಂಪುರವರ ಆದರ್ಶಗಳನ್ನೆಲ್ಲ ಒಳಗೊಂಡಿರುವಂತಹ ಏಕೈಕ ಸಂಘಟನೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಆದರ್ಶ ಪುರುಷ ಅಂದರೆ ಕುವೆಂಪುರವರು. ಅಂತ ಕುವೆಂಪುರವರ 120ನೇ ವರ್ಷದ ಒಂದು ಜನ್ಮದಿನದ ಅಂಗವಾಗಿ ಕುವೆಂಪುರವರಿಗೆ ನಾವೆಲ್ಲರೂ ಕೂಡ ಭಕ್ತಿ ಪೂರ್ವಕ ನಮನಗಳನ್ನ ಸಲ್ಲಿಸೋಣ. ಸ್ನೇಹಿತರೆ, ನಾವು ಯಾವ ವ್ಯಕ್ತಿಯನ್ನು ಆದರ್ಶವಾಗಿ ತಗೊಂಡಿರ್ತೀವೋ ಆ ವ್ಯಕ್ತಿಯ ಗುಣಗಳ ನಮಗೆ ಗೊತ್ತಿಲ್ಲದಂಗೆ ನಾವು ಮೈಗೂಡಿಸ್ಕೊಳ್ತಾ ಹೋಗ್ತೀವಿ. ಅಂಥ ಆದರ್ಶ ವ್ಯಕ್ತಿಯನ್ನು ಹೊಂದಿರುವಂತಹವರು ನಮ್ಮ ನಾಯಕರು ಅಣ್ಣ ಟಿ ಎ ನಾರಾಯಣಗೌಡರು. ಹಾಗಾಗಿ ಅವರನ್ನು ನಾವು ನಾಯಕರ ಅಂತ ಅನಿಸ್ಕೊಂಡ್ಮೇಲೆ ಅಣ್ಣ ಟಿ ಎ ನಾರಾಯಣಗೌಡರ ಗುಣಗಳಾಗಿರ್ಬೋದು, ಹಾಗೆ ಅವರ ಆದರ್ಶ ಪುರುಷರಾದ ಕುವೆಂಪುರವರ ಎಲ್ಲ ಗುಣಗಳನ್ನು ನಾವು ಮೈಗೂಡಿಸ್ಕೊಳ್ತಾ ಹೋಗೋಣ, ಕನ್ನಡತನವನ್ನು ಉಳಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ರಸಋಷಿ ಹಾಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಹಾಗೆ ಮಹಾಕಾವ್ಯವಾದಂತಹ ರಾಮಾಯಣ ದರ್ಶನವನ್ನು ರಚಿಸಿದಂತಹ ಒಬ್ಬ ರಸಋಷಿ ಕುವೆಂಪುರವರ 120ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸೋಣ. ಸ್ನೇಹಿತರೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ.